ಮಾಧವ, ನರ್ತನವನ್ನು ನೋಡಿದ್ದಾಯ್ತಲ್ಲವೇ? ಹೌದು. ಅದ್ಭುತವಾದ ನರ್ತನವನ ಪ್ರದರ್ಶನವಾಯ್ತಲ್ಲವೇ? ಇರಬಹುದು. ಇರಬಹುದೇನೋ ಆಗಿದೆ. ಕೃಷ್ಣ, ಈಗ ತಾವು ನನ್ನ ಸಭೆಗೆ ಬಂದ ವಿಚಾರವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ತಿಳಿಸಬಹುದು ಕೃಷ್ಣ. ಕೌರವೇಶ್ವರ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲೇ ಇಲ್ಲ. ಮುರಹರಿಯು ರಾಜಸಭೆಗೆ ಬಂದ ವಿಚಾರವನ್ನು ಅರ್ಹಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ಹೇಳುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಆಲಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಉತ್ಪ್ರೇಕ್ಷೆ ಮುಂತಾದ ವಿಚಾರಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗೆ ಆಗದಿದ್ದಲ್ಲಿ ಮುಂದೆ ಒದಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷೇತ್ರೀಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ಒಳಗೊಂಡಿದೆ ಎಂಬುದೊಂದು ತಿಳಿಯಿರಿ. ಪವಿತ್ರವಾದ ಈ ಭಾರತ ಮಾತೆಯನ್ನು ಶಾಂತಿಯ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತ ದೋಕುಳಿಯಿಂದ ಈ ಮಾತೃಮೂರ್ತಿಯನ್ನು ತ್ವಯಿಸುವಿರು? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಪ್ರಿಯ ಸಭಾಸದರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರು ಆದ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳುಹಿಸಿರುವರು. ಯಾವ ರೀತಿಯಾಗಿ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಿಮ್ಮ ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಪ್ರಿಯ ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿ ವಿಷಭೋಜನ, ಲಾಕ್ಷಗೃಹ ಬಂಧನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮುಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ನ್ಯಾಯವಾಗಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಧೃತರಾಷ್ಟ್ರ ರಾಜೇಂದ್ರ, ಪರಮಾತ್ಮ, ಇದುವರೆಗೂ ನಿಮ್ಮ ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಮುಂದೆಯೂ ಬಿಟ್ಟೆ, ಆದರೆ ಅಪಾರ ದುಃಖಕ್ಕೀಡಾಗಿ ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜೇಂದ್ರ ಮೃತರಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ಬೇಡುತ್ತಿರುವೆನು. ಪ್ರಾಜ್ಞನಾದ ನಿನಗೆ ಇದಕ್ಕಿಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು, ಕರ್ತವ್ಯಗಳನ್ನು ಪಾಲಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿರುವುದು.
ಸಭಾಸದರೇ, ಹಾ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ತಾವೆಲ್ಲರೂ ಕೇಳಿದಿರಲ್ಲವೇ? ನೀವು ಈ ಸಂದೇಶಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ, ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ಇದು ನನ್ನ ಅಭಿಮತ ಕುಮಾರ. ತಾತ ಗುರುಗಳೇ, ಗುರುಗಳೇ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡುಪುತ್ರರು ನಿನಗೆ ಅನುಜರಲ್ಲವೇ? ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾಗಿದ್ದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ಗುರುಗಳೇ, ತಾವು ವತ್ಸ, ಜನಕ ದುಡುಕುವುದು ಚಿತ್ತವೇ ಕೊಡುತ್ತಾರ ಭೌಮ. ದುಡುಕುವುದು ಚಿತ್ತವೇ ಕೊಡುತ್ತಾರ ಭೌಮ. ನೆರೆಯಾದಿಗಳು ವೈರವು ತಂದನು. ಜನಕ ನೆರೆಯಾದಿಗಳು ವೈರವು ತಂದನು. ದುಡುಕುವುದು ಚಿತ್ತವೇ ಕೊಡುತ್ತಾರ ಜನಕ ಖ್ಯಾತಿ ವಂಶನೆ ನೀನು ನೀತೆಯ ಮರೆತೆಯ. ಜನಕ ಖ್ಯಾತಿ ವಂಶನೆ ನೀನು ನೀತೆಯ ಮರೆತೆಯ. ಖ್ಯಾತಿ ವಂಶನೆ ನೀನು ನೀತೆಯ ಮರೆತೆಯ. ಖ್ಯಾತಿ ವಂಶನೆ ನೀನು ನೀತೆಯ ಮರೆತೆಯ. ಖ್ಯಾತಿ ವಂಶನೆ ನೀನು ನೀತೆಯ ಮರೆತೆಯ.
ಕಂದ. ಜನಕ, ದುರ್ಯೋಧನ ಜನಕ. ನನ್ನ ಮಾತನ್ನು ಕೇಳೋ ಕಂದ. ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ, ಗುರು ದ್ರೋಣಾಚಾರ್ಯರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿರುವುದು ಕಂದ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಭರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ ಕಂದ, ಅರಾಜಕವಾಗಿ ಮಾಡಬೇಡ. ಪಾಂಡವರು ನಿನಗೆ ಸಹೋದರಲ್ಲವೇ ಕುಮಾರ? ಸುಯೋಧನ, ಯಾರು? ಓಹೋ, ವಿದುರ ಮಹಾಶಯ. ನನಗೆ ನೀತಿ ಹೇಳುವುದರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವೂ ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ಪ್ರಾಜ್ಞರಾದ ನಮ್ಮೆಲ್ಲರ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು. ಕುಮಾರ ಸುಯೋಧನ, ದುರ್ಯೋಧನ, ಸುಯೋಧನ ಹೇಳಿ. ನೀನು ಈಗ ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ಕೇಳುವುದಿಲ್ಲ, ಆದರೂ ಹೇಳುವೆನು. ನಿನ್ನ ತಂದೆ ಪಿತಾಮಹ ಭೀಷ್ಮ, ಆಚಾರ್ಯ ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನೂ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಪಾಂಡವರು ನಿನ್ನ ಸಹೋದರರಲ್ಲವೇ? ವಿಧುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ನನ್ನ ಜನಕನಿಗಾಗಲಿ, ಪಿತಾಮಹನಿಗಾಗಲಿ, ಪೂಜ್ಯರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡು ಬರುತ್ತಿರುವವಲ್ಲವೇ? ಆ ಪಾಂಡವರು ನಿರ್ದೋಷಗಳಲ್ಲವೇ? ಕೊಂತೆ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾಗಿಯೇ ಹೇಳಿದಿರಿ. ಕೃಷ್ಣ, ನಿನ್ನ ದ್ಯೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಕೃಷ್ಣ, ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಈ ಅಖಂಡ ಸಾಮ್ರಾಜ್ಯವನ್ನು ಆಳುವ ಇಚ್ಛೆ ಅವರಿಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಪಡೆಯಲಿ. ಇಲ್ಲವಾದರೆ ಆಗದೆ ಹೋದರೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಗೌರವೇಶ್ವರ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಹೌದು. ಅದು ಆಗಲ್ಲ, ಹೇಳುವನು ಕೇಳು. ಈ ದುರ್ಯೋಧನನ್ನು ಸದಪಡೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ. ಅದು ದುರಹಂಕಾರ. ಕೃಷ್ಣ, ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ನಿನ್ನ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಭರತ ಕಂಡಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಅವನಿಸುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು, ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಹೋಗು.
ದುರ್ಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರಬಾರದೆಂದು ಶಾಂತಿಯಿಂದಲೇ ಜೀವಿಸುತ್ತಿರುವ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಕೊಂಡಾಡುತ್ತಿರುವುದು. ಪ್ರಳಯ ಕಾಲದ ರುದ್ರನಂತೆ ವಿಳಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನಾದ 1000 ಆನೆಗಳ ಬಲವುಳ್ಳ ಭೀಮಸೇನನ ಅವನ ಪರಾಕ್ರಮನು ನೀನು ಸಹ ಬಲ್ಲೆ. ಇನ್ನು ಪರಶುರನನ್ನು ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ, ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮವು ಏನೂ ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ಒಮ್ಮೆ ಯೋಚಿಸು, ಅವರನ್ನೆಲ್ಲರನ್ನು ನೀನು ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡ. ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವೆ ಅಲ್ಲ ಕೃಷ್ಣ. ಕೃಷ್ಣ, ಸಾಧ್ವಿಯಂತೆ ವೇಷವನ್ನು ಧರಿಸಿ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ ಧರ್ಮರಾಯ. ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕನನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನೇ, ರೌದ್ರಾಂಶ ಸಂಭೂತನೇ, 1000 ಆನೆಯ ಬಲವುಳ್ಳವನೇ. ಕೃಷ್ಣ, ಭೀಮನೆ ಕೀಚಕನನ್ನು ಕೊಂದ ಎಂದು ನೋಡಿದವರಾರು. ಒಂದು ವೇಳೆ ಕೊಂದಿದ್ದರೆ ಅದು ನಿನ್ನ ಕುತಂತ್ರದಿಂದ. ಕೃಷ್ಣ, ಅಂತಹ 1000 ಆನೆಯ ಬಲವುಳ್ಳವನು ರೌದ್ರಾಂಶ ಸಂಭೂತನೂ ಆಗಿದ್ದ ಪಕ್ಷದಲ್ಲಿ ತುಂಬಿದ ರಾಜಸಭೆಯಲ್ಲಿ ನನ್ನ ಸಹೋದರ ದುಶ್ಯಾಸನ ಹಾಲಿನ ಪಂಚವಲ್ಲದೆ ಪಾಂಚಾಲಿಯ ಮುಡಿ ಹಿಡಿದು ಸೀರೆಯನ್ನು ಆಗ ಎಲ್ಲಿ ಹೋಗಿತ್ತು 1000 ಆನೆಯ ಬಲ, ರೌದ್ರಾಂಶ ಸಂಭೂತನ 1000 ಆನೆಯ ಬಲ. ಅವನ ಹಣ್ಣನ ಆಜ್ಞೆಗೆ ಕಟ್ಟು ಬಿದ್ದು ಸುಮ್ಮನಿದ್ದನೇ ವಿನಃ ನಿಮ್ಮಗಳ ಭಯದಿಂದಲ್ಲ. ವಂಚಕೆ. ಇನ್ನು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ನಿನ್ನ ಶಿಖಂಡಿ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ತಕ್ಕ ಥೈ ತಕ್ಕ ಥೈ ತಕ್ಕ ಥೈ ಎಂದು ನಾಟ್ಯ ಕಲಿಸಿದ ನಪಂಸಕ. ಅವನ ಪರಾಕ್ರಮವು ನಮಗೆ ಚೆನ್ನಾಗಿ ತಿಳಿದಿರುವುದು. ಇನ್ನು ನಿನ್ನ ಇಬ್ಬರು ಮಾದ್ರಿ ಕುಮಾರರು, ಒಬ್ಬ ಅಶ್ವಪಾಲಕ ಮತ್ತೊಬ್ಬ ಗೋಪಾಲಕ, ಅವರೀರ್ವರು ನನ್ನ ಅರಮನೆಯ ದ್ವಾರ ಬಾಗಿಲಲ್ಲಿರಲು ಸಹ ಯೋಗ್ಯರಲ್ಲ ಕೃಷ್ಣ, ಯೋಗ್ಯರಿಲ್ಲ. ಕೃಷ್ಣ, ಇದುವರೆವಿಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆ ಅಲ್ಲವೇ? ಈಗ ಹೇಳುವನ್ನು ಕೇಳು. ಈ ಅಖಂಡ ಸಾಮ್ರಾಜ್ಯವನ್ನು ಭರತಖಂಡವ ಜಯಿಸಿ ಕೃಷ್ಣ, ಭರತಖಂಡವ ಜಯಿಸಿ ಹರುಷದಿ ಕುರುಕುಲವ ಪರಿಪಾಲಿಸುತ್ತಿರ್ಪ ಭರತಖಂಡವ ಜಯಿಸಿ ಹರುಷದಿ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ ಬಂದ ಭೀಮನ ಗುಂಡಿಗೆಯ ಶೀಲ ಗೈಧ. ಕೃಷ್ಣ, ಬಂಡ ಭೀಮನ ಗುಂಡಿಗೆಯ ಶೀಲ ಪಂಥಗೈದ ಎನ್ನನು ಜನಿಗದಾರು ಸಾಟೆ. ಕುಮಾರಸ್ವಾಮಿಯನ್ನಕ್ಕೆ
ಕುಮಾರಸ್ವಾಮಿಯಂ ಮೆಚ್ಚಿಸಿ ಕಾಲವಿದ ಧನುವಂ ಪಡೆದ ಕರ್ಣನಿಗೆ ಹದಾರು ಸಾಟೆ. ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಸಾಹಸದಿ ಸದಬಡವ ಮುಕುತಮರ್ದನರು ಕೃಷ್ಣ ಗೌರವೇಶ್ವರ, ಈ ಅಖಂಡ ಭರತ ಖಂಡವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಕಾಡು ಮೇಳನ್ನು ಹೊಲೆಯುತ್ತಿರುವ ಪಾಂಡವರು ಸಾಹಸಿಗಳು? ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ ಕೃಷ್ಣ ಸೈಂಧವರಾಜ ಸಮರಾಂಗಣವನ್ನು ಪ್ರವೇಶ ಮಾಡಿದನೆಂದರೆ ಏಕಕಾಲದಲ್ಲಿ ಗುಡುಗು ಸಿಡಿಲುಗಳ ಆರ್ಭಟ, ಶತ್ರುಗಳ ಎಡಬುರಿಯನ್ನು ತಡೆಗಟ್ಟಿ ಅವರ ರುಂಡ ಮುಂಡಗಳು ಚೆಂಡಾಡಬಲ್ಲ ಸಾಹಸಿ ಸೈಂಧವರಾಜ. ಇನ್ನು ನನ್ನ ಸಹೋದರ ದುರ್ಜಯ ಅಗ್ರಜ ಅವನೇನಾದರೂ ರಣರಂಗವನ್ನು ಪ್ರವೇಶ ಮಾಡಿದನೆಂದರೆ ಶತ್ರುಗಳ ರುಂಡ ಮುಂಡಗಳನ್ನು ಏಕಕಾಲದಲ್ಲಿ ಚೆಂಡಾಡಬಲ್ಲ ಸಾಹಸೆ ಕೃಷ್ಣ. ಗೌರವೇಶ್ವರ, ಇನ್ನು ನನ್ನ ಪಾರ್ಥನ ಶಿರಸ್ಸನ್ನು ಛೇದಿಸಲು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲವಿದ ದುರಸ್ಸನ್ನು ಪಡೆದ ಪರಮವೀರ ಕರ್ಣ. ಇನ್ನು ನನ್ನ ಮಾವ ಶಕುನಿ ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಸದಾ ಎಳೆಯುತ್ತಾ ನನಗೆ ಸಹಾಯಕನಾಗಿರುವ ಸಂಜೀವಿನಿ ನನ್ನ ಸೋದರ ಮಾವ ಕೃಷ್ಣ. ಒಮ್ಮೆ ಇಲ್ಲಿ ನೋಡು, ಭಾರ್ಗವಿ ವಿಜಯಿ ಭೀಷ್ಮಾಚಾರ್ಯರು ಚತುರ್ದಶ ಭುವನಗಳಲ್ಲಿ ಧನುರ್ಧಾರಿಯಾಗಿ ನಿಂತರೆಂದರೆ ಅವರನ್ನು ಎದುರಿಸುವ ವೀರನು ಶೂರನು ಅವನಾವನಿರುವನು ಕೃಷ್ಣ, ಅವನಾವನಿರುವನು. ಇನ್ನು ನನ್ನ ಮತ್ತು ಪಾಂಡವರ ಶಸ್ತ್ರಾಸ್ತ್ರವನ್ನು ಕಲಿಸಿಕೊಟ್ಟ ಗುರುಗಳು ದ್ರೋಣಾಚಾರ್ಯರು, ಅವರ ಶಸ್ತ್ರವಿದ್ಯೆಯನ್ನು ನೀನು ಚೆನ್ನಾಗಿ ಬಲ್ಲೆ ಕೃಷ್ಣ, ಚೆನ್ನಾಗಿ ಬಲ್ಲೆ. ಇಂತಹ ಅತಿರಥ ಮಹಾರಥನ ಮುಂದೆ ನಿನ್ನ ಪಾಂಡವರು ನಿನ್ನ ಪಾಂಡವರು ಕೃಷ್ಣ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಹಾಡು ದೊರೆಯದು ಕಾಡಿಗೋಗಲಿ, ಹಾಡು ದೊರೆಯದು ಕಾಡಿಗೋಗಲಿ, ಕೊಡಲಾಗದು ರೋಷವನ ಹಾಗದು ಭೂಮಿಯನ್ನು. ಬಲೆ ಸಹೋದರ, ಒಡಲಾಗದು ರಾಜವನಾಯ್ ಇಡಲಾಗದು ಭೂಮಿಯನ್ನು. ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿತು. ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬೀರುಗಳಿಂದ
ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗಲಾರದು. ನೀನು ಬಂದ ದಾರಿ ನುಡಿದೆ ಒಳ್ಳೆಯದು, ಇಲ್ಲ ಹೋದರೆ ಎಚ್ಚರ. ಭಲೆ ಭಲೆ ಸಹೋದರ. ಬಲೆ ಬಲೆ ಸಹೋದರ. ರತ್ನಸಿಂಹಾಸನವನ್ನು ಓಲೈಸಿಕೊಂಡು ಮೆರೆಯುತ್ತಿರುವ ಭರತ ಕುಲ ಚಕ್ರವರ್ತಿಯಾದ ನೀನು ಈ ಗೊಲ್ಲನ ಮಾತಿಗೆ ಅಂಜುವುಜೆ? ಗೌರವೇಶ್ವರ, ಸೈಂಧವರಾಜ, ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಏಕೆಂದರೆ ಅವರು ಆ ಹಿಂದೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಈಗಲೇ ಕಡಿದು ಬಿಡುವಷ್ಟು ಕೋಪ ಬರುವುದು. ಏ ಕೃಷ್ಣ, ಇದು ಗೋಪಿಕಾಂಗನೆಯರ ನಂದನ ವನವಲ್ಲ. ಇಲ್ಲಿ ತಿನ್ನಲು ಬೆಣ್ಣೆ ಮುದ್ದೆಗಳಿಲ್ಲ. ನಾವೇನು ಬಳೆ ತೊಟ್ಟು ಕುಳಿತಿಲ್ಲವೋ ಗೊಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದರೆ ನೀನಿಲ್ಲ. ಇನ್ನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಅಗ್ರಜ ಸಹೋದರ, ಪರಂಶಿವನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ಪರಂಶಿವನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ರೂಪಮಂಡಲೆ ಶರೀರವಲ್ಲವೇ ರೂಪಮಂಡಲೆ ಶರೀರವಲ್ಲವೇ ಅಜಾರಿಯರು ಹಿಜಾರಿಯರು ದುರಂತ ಬಲಾಯಿತು. ಅಜಾರಿಯರು ಹಿಜಾರಿಯರು ದುರಂತ ಬಲದಿತ್ತು. ದುರಂತ ಬಲದಿತ್ತು. ದುರಂತ ಬಲದಿತ್ತು. ದುರಂತ ಬಲದಿತ್ತು. ಪರಂಶಿವನ ವರಂ ಪಡೆದು ವಿರೋಧಿಗಳ ಪರಂಶಿವನ ವಿರೋಧಿಗಳ ಗೆಲ್ಲುವೆ. ವಿರೋಧಿಗಳ ಗೆಲ್ಲುವೆ. ಭಲೆ ಸಹೋದರ. ಅಣ್ಣ ದುರ್ಯೋಧನ, ಸಹೋದರ, ಆ ಏಡಿ ಪಾಂಡವರ ಹೆಸರೆತ್ತಿದರೆ ನನ್ನ ಮನಸ್ಸಿನ ಕ್ರೋಧಾಗ್ನಿ ಜ್ವಾಲೆ ದಗ ದಗನೆ ಒತ್ತಿ ಉರಿಯುವುದು. ಅಣ್ಣ, ನಾವೇನು ರಣವೇಣಿಗಳ ಈ ಕೃಷ್ಣ ಕುತಂತ್ರಕ್ಕೆ ಬಲಿಯಾಗಲು? ಏ ಕೃಷ್ಣ, ನಾವು ಸಮರದಲ್ಲಿ ಸೆಣಸಾಡಲು ಸದಾ ಸಿದ್ಧರಿರುವೆವು. ಆ ಏಡಿ ಪಾಂಡವರ ಪಕ್ಷವನ್ನು ಸೇರಿಕೊಂಡು ಸಂಧಾನಕ್ಕೆ ಬಂದಿರುವಲ್ಲ, ಏನು ಹೇಳಬೇಕು ನನಗೆ ತೋಚದು. ಏ ಕೃಷ್ಣ, ಪದೇ ಪದೇ ಸಂಧಿಯ ನಾಟಕವನ್ನು ನಿಲ್ಲಿಸು. ಈಗಲೇ ಈ ಸಭೆಯಿಂದ ಹೊರಟು ಹೋಗು. ಇಲ್ಲದಿದ್ದೇ ಹೋದಲ್ಲಿ ಆ ಪಾಂಡವರಿಗೆ ಆಗುವ ದುರ್ಗತಿಯ ನಿನಗಾಗುವುದು ಎಚ್ಚರ. ಸಹೋದರ, ಭಲೆ ಭಲೆ ಸಹೋದರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ ಕೃಷ್ಣ,
ಅರ್ಥ ಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ ದೂತನಾದರು ನೀ ದಾತನಾರೋ ಹಿತವೊಮ್ಮಗಳ ಕೆಳಗೆ ಫಲಿಸುವುದೇ ಮುಂದೆ ಬರುವುದು ವೀರ ಸಮರ ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕೃಷ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲಿಚ್ಛಿಸಿದೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ ಸಲ್ಲದು ನಿನಗೆ ಎಲ್ಲ ವಿಜಯವ ಬಲ್ಲವನೇ ಸಲ್ಲದು ನಿನಗೆ ಬಲ್ಲವನೇ ವಲ್ಲಭನೇ ಭಲೆ ಕೃಷ್ಣ. ನಿನ್ನ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ ಅಲ್ಲವೇ?
ಹಾ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ಪ್ರಾಣವನ್ನೇ ಮೀಸಲಾಗಿಟ್ಟಿರುವ ಈ ನನ್ನ ಧರ್ಮವು ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾಗದು, ಒಪ್ಪಲಾರದು. ಯಾದವಾಗ್ರನ ಗಂಟಲು ಬಿಗಿದಪ್ಪಿದಂತಾಯಿತು. ಕರ್ಣ, ನಿನ್ನ ಧರ್ಮದ ನುಡಿಗಳನ್ನು ಕೇಳಿ ಓಹೋ ನೇರೆ ನೀರಿತು. ಮದೋನ್ಮತ್ತಲಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಜಯಿಸಿ ದುರಾಟ, ಭಾರತ ಭೂಮಿ ಜಯಿಸಿ ದುರಾಟ, ಸಮಾನ ಶೌರ್ಯ ಸಾಹಸಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಟ, ಜಯಿಸಿ ದುರಾಟ. ಕರೆಸಿ ಗಣಿ ಅನುಜಾತರ, ಕರೆಸಿ ಗಣಿ ಅನುಜಾತರ, ಧರೆಯ ನಿಂತು ಖ್ಯಾತಿ ಪಡೆ ಖುಷಿಯಾದು ವೀರ. ಧರೆ ನಿಂತು ಖ್ಯಾತಿ ಪಡೆ ಖುಷಿಯಾದು ವೀರ. ವೈರವನ್ನೇ ನೀಗಿನಿ ಸೈರನೆಯನು ತಾಳೆ, ವೈರವನೇ ನೀಗಿನಿ ಸೈರನೆಯನು ತಾಳೆ. ಬಾಳೈ ಬಲು ಧರ್ಮನೆಂದ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಪಡೆದರೆಯ. ಬಾಳೈ ಬಲು ಧರ್ಮನೆಂದ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ನೀ ಪಡೆದರೆಯ. ಭಾರತ ಭೂಮಿ ಜಯಿಸಿ ದುರಾಟ, ಸಮಾನ ಶೌರ್ಯ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಟ, ಜಯಿಸಿ ದುರಾಟ. ದುರ್ಯೋಧನ, ಕೃಷ್ಣ, ಒಮ್ಮೆ ಯೋಚಿಸು. ಈ ನಿನ್ನ ಗುರಿ ಹಿರಿಯರು, ಬಂಧುಗಳು, ಮಿತ್ರರು ಇವರನ್ನೊಂದು ಸಾರಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಬಲಿ ಕೊಡಲಿಚ್ಛಿಸಿದೆಯಾ? ಇದು ನಿನ್ನ ಧರ್ಮವೇ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಆಲಂಗಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆಯ ಹೊರತು, ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಆಲಂಗಿಸುವರು, ಮಿತ್ರರು ಪುಲಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುರಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವದಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಕೊಂಡಾಡುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನಾದರೂ ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಒಟ್ಟಾರ ಸಲುವಾಗಿ, ನಿನ್ನ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ದುರ್ಯೋಧನ, ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೀಳುತ್ತಿರುವೆನು. ಭಿಕ್ಷೆ ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಭಿಕ್ಷೆ ಭಿಕ್ಷೆ ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ಅಧರ್ಮದ ಕಾರ್ಯವೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಹೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸುಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ, ಮತ್ತಾರಿಂದಲೂ ಸಾಧ್ಯವಿಲ್ಲ.
ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲೆ ಇಷ್ಟ ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲೆ ರೂಢಿಯೊಳಗವರೆಂದು ಧೀರರೆನಿಪರೇ ಮೂಢತನದಿದಲ್ಲವೇ ಈ ತಂದೆಯ ಭಯಕ್ಕೆ ಹೊರಿತು ನೀನಿದಲ್ಲವ ಹರಿತು ನೀನಿದಲ್ಲವ ಭ್ರಾಂತಿ ಮೂಡಿಕೆಯ ಮುಕುಂದ ಕೃಷ್ಣ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧ ಯುದ್ಧ ನಾನದಕ್ಕೆ ಸದಾ ಸಿದ್ಧ, ದೀಕ್ಷಾಬದ್ಧ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯಂದಿಗೂ ಭಯಪಡಲಾಗುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದವು. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಆಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ. ರಾಜಾಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೇವತೆ ಕೆಳೆದಿದ್ದನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಎಳೆದು ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ದೀರ್ಘಕಾಲದವರೆಗೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಸತ್ಯವಂತರು, ಧರ್ಮಶೀಲರು ಆದ ನಿನ್ನ ಮಿತ್ರರಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸಾನ, ಸರ್ಪಬಂಧ, ಇವೆಲ್ಲವನ್ನು ಮರೆತೆಯಾ? ಇವೆಲ್ಲವನ್ನು ಮರೆತು ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ನಿರತನಾಗಿರುವ ನಿನಗೆ ಶ್ರೇಯಸ್ಸು ಕೀರ್ತಿಯು ಎಂದಿಗೂ ಲಭಿಸದು. ದುರ್ಯೋಧನ, ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಎಲ್ಲವನ್ನು ಅವರೇ ಆಪಾದಿಸುವರು. ನಿನಗೇಕೆ ಬುದ್ಧಿ ಇಲ್ಲ? ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮುದ್ದೆ ಎಲ್ಲವೋ ಮಾಧವ? ಕುರುವೀರರಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ದುರ್ಯೋಧನ, ಹೋಗಲಿ ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಪಾಂಡವರಿಗೆ ಕೊಡು, ಅದರಿಂದಲೇ ಅವರು ತೃಪ್ತಿಯನ್ನು ಪಡುವರು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳಿರುವವು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸಿದರು. ದುರ್ಯೋಧನ, ನಮ್ಮ ಭೀಮಸೇನನು ಬಹಳ ಹೊರಟ. ಅವನೇನಾದರೂ ಕೆರಳಿ ನಿಂತರೆ ಈ ಗುರುಕುಲವನ್ನೇ ಧ್ವಂಸ ಮಾಡುವನು. ಅವನ ವಾಸಕ್ಕಾದರೂ ಒಂದು ಗ್ರಾಮವನ್ನಾದರೂ ಕೊಡೆಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಬಹಳ ಹೊರಟ, ಅವನ ವಾಸಕ್ಕಾಗಿ ಒಂದು ಗ್ರಾಮವನ್ನಾದರೂ ಕೊಡಯ್ಯ ಎಂದೆ. ಕೇಳಿದ್ರ ಆ ಬಂಡ ಭೀಮನಿಗೆ ಒಟ್ಟುವರಂತೆ. ಕೃಷ್ಣ, ಸೌರವೇಶ್ವರ,
ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂಬ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನ ಕೆಳಗೆ ನಕ್ಕಳಲ್ಲ. ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಒಂದೇ ತೊಟ್ಟೆನು ಕೃಷ್ಣ. ಛಲವನ್ನು ಭೂತ ಪ್ರೇತಗಳಿಗೆ ಒಡೆಯರಾದ ಭೂತನಾಥೇಶನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ ಕಲಿಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಐಶ್ವರ್ಯ ಸಂಪನ್ನ ಈ ದುರ್ಯೋಧನ ಸಾರ್ವಭೌಮ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿಯೇ ಛಲವನ್ನು ಬಿಡಿ, ನೆಲವನ್ನು ಕೊಡೆ. ಇಷ್ಟ ಕೌರವೇಶ್ವರ ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎನ್ನುವ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಮಾಧವ? ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು ಮೊದಲನೇ ಹೆಜ್ಜೆಯನ್ನು ಭೂಮಿ, 2ನೇ ಹೆಜ್ಜೆಯನ್ನು ಆಕಾಶವನ್ನು ಮೇಲೆ, 3ನೇ ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದೆ ಬಲಿಚಕ್ರವರ್ತಿಯ ಮಸ್ತಕದ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ? 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಬಲಿಚಕ್ರವರ್ತಿಯ ಗತಿಯೇ ಹೀಗಾದ ಮೇಲೆ ಮಾಧವ, ನಾನೇನಾದರೂ ಒಂದು ಊರನ್ನು ಕೊಟ್ಟದ್ದೇ ಆದರೆ ನನ್ನ ಗತಿ ಏನಾಗುವುದೆಂದು ನಾನು ಚೆನ್ನಾಗಿ ಬಲ್ಲೆನು ಕೃಷ್ಣ, ಚೆನ್ನಾಗಿ ಬಲ್ಲೆನು ಕೃಷ್ಣ. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟವಾಗು. ಕತಿ ಬೇಡೈಸು ಯೋಧನೆ ತೋರಿದ ಗಾತಿಯನ್ನು ಸೇರಲಿ. ಕತಿ ಬೇಡೈಸು ಯೋಧನೆ ತೋರಿದ ಗಾತಿಯನ್ನು ಸೇರಲಿ. ಅದೇ ಅದೇ
ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸಿದ್ದು ಉಚಿತವಲ್ಲವೇ? ಯದುಕುಲದ ಕಳಂಕ ಸ್ವರೂಪನೇ. ಈ ಕಲ್ಪಿತವಾದ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಗ್ರಜ, ಸಹೋದರ, ಇದು ಕೌರವರ ರಾಜಸಭೆ ಅಲ್ಲ, ಪಾಂಡುನಂದನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಅನೇಕ ಚಿತ್ತರಾದ ಈ ವಯೋವೃದ್ಧರು ನಿನ್ನ ಹವೇಳನಕಾರಿ ಮಾತುಗಳನ್ನು ಎಷ್ಟು ಚೆನ್ನಾಗಿ ಕೇಳುತ್ತಿರುವ ನೋಡುವಣ್ಣ. ಸಮಯ ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಏಸತಕ್ಕವರಲ್ಲ. ನಮಗೆ ಒಂದು ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ ಹೋಗೋಣ.